ಎಲ್ಲರಿಗೂ ಅಡುಗೆ ಸಾಧನೆಗೆ ಸ್ವಾಗತ. ಇವತ್ತಿನ ಸ್ಪೆಷಲ್ ಸಬ್ಬಕ್ಕಿನಲ್ಲಿ ಉಪ್ಮಾ ಅಥವಾ ಕಿಚಡಿ. ಇದನ್ನು ಉದುದ್ರಾಗಿ ಕ್ರಂಚಿಯಾಗಿ ಟೇಸ್ಟಿಯಾಗಿ ಮಾಡೋದು ಹೇಗೆ ಅಂತ ತುಂಬ ಟಿಪ್ಸ್ ಜೊತೆ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಇದನ್ನು ಮಾಡೋಕ್ಕಿಂತ ಮುಂಚೆ ನೀವು ಇನ್ನು ಅಡುಗೆ ಸಾಧನೆಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಟಚ್ ಮಾಡಿ. ಸಬ್ಬಕ್ಕಿ ಉಪ್ಮಾ ಮಾಡೋದಕ್ಕೆ ನಾನು ಒಂದು ಕಪ್ಪಿನಷ್ಟು ಸಬ್ಬಕ್ಕಿ ತೊಗೊಂಡಿದ್ದೀನಿ. ನೋಡಿ, ಈ ರೀತಿ ದಪ್ಪಗಿರೋ ಸಬ್ಬಕ್ಕಿ ತೊಗೊಳ್ಳಿ. ನೈಲಾನ್ ಸಬ್ಬಕ್ಕಿ ಅಂತ ಸಿಗುತ್ತೆ ಸಣ್ಣದು, ಅದನ್ನು ತೊಗೋಬೇಡಿ. ಉಪ್ಮಾ ಮಾಡೋದಕ್ಕೆ ಇದೇ ಕರೆಕ್ಟ್ ಸಬ್ಬಕ್ಕಿ. ಇದನ್ನು ಒಂದು ಬೌಲ್ನಲ್ಲಿ ಹಾಕ್ಕೊಂಡು 2 ಸರಿ ನಾವು ಇದನ್ನು ತೊಳ್ಕೊಬೇಕಾಗುತ್ತೆ. ಚೆನ್ನಾಗಿ ಇದನ್ನು ತೊಳ್ಕೊಬೇಕಾಗುತ್ತೆ. ಈ ಥರ ತೊಳ್ಕೊಂಡ್ರೆ ಅದು ನಮಗೆ ಉದುದ್ರಾಗಿ ಉಪ್ಮಾ ಬರೋದು. ಈ ಸ್ಟೆಪ್ಪನ್ನು ಮಾತ್ರ ಮಿಸ್ ಮಾಡಬೇಡಿ. ನೋಡಿ, ನಾನು ಮೊದಲು ಒಂದು ಸರಿ ಈ ಥರ ಎಲ್ಲ ಚೆನ್ನಾಗಿ ಉಜ್ಜಿ ತೊಳಿತಾ ಇದ್ದೀನಿ. ಈ ನೀರನ್ನ ಫಿಲ್ಟರ್ ಮಾಡಿಕೊಂಡು ಮತ್ತೆ ನಾನು ನೀರನ್ನ ಹಾಕ್ಕೊಂಡು ಇದನ್ನು 2ನೇ ಸತಿ ನಾನು ತೊಳ್ಕೊತಾ ಇದ್ದೀನಿ. ಖಂಡಿತವಾಗ್ಲೂ ಇದನ್ನ 2 ಸತಿ ತೊಳ್ಕೊಳ್ಳೇಬೇಕು. ಆಗಲೇ ಇದು ಕಿಚಡಿ ತುಂಬಾ ಸಾಫ್ಟಾಗಿ ಉದುದ್ರಾಗಿ ಬರುತ್ತೆ. ಈಗ 2 ಸತಿ ತೊಳೆದಾಗಿದೆ. ನೀರನ್ನೆಲ್ಲ ಸೋಸ್ಕೊತಾ ಇದ್ದೀನಿ ನೋಡಿ. ಈಗ ಈ ತೊಳೆದಿರೋಂಥ ಸಬ್ಬಕ್ಕಿನ ನಾವು ನೆನೆಸಿಡ್ಬೇಕಾಗುತ್ತೆ. ಅದಕ್ಕೋಸ್ಕರ ನಾವಿಲ್ಲಿ ಎಷ್ಟು ಪ್ರಮಾಣ ನೀರು ಹಾಕ್ತೀವಿ ಅನ್ನೋದು ತುಂಬಾ ಮುಖ್ಯ. 1 ಕಪ್ಪು ಸಬ್ಬಕ್ಕಿಗೆ, ನೋಡಿ ತೊಳೆದಿರೋಂಥ ಸಬ್ಬಕ್ಕಿಗೆ ನಾನಿಲ್ಲಿ ಹಾಕ್ತಿರೋದು 3/4 ಕಪ್ಪಿನಷ್ಟು ನೀರು. ಇದು ತುಂಬಾ ಮುಖ್ಯ. ಜಾಸ್ತಿ ನೀರು ಹಾಕ್ಬಿಟ್ರೆ ಅದು ಅಂಟಂಟು ಬರುತ್ತೆ. ಹಾಗಾಗಿ 1 ಕಪ್ಪು ಸಬ್ಬಕ್ಕಿಗೆ 3/4 ಕಪ್ಪು ನೀರು ಹಾಕ್ಬಿಟ್ಟು ಇದನ್ನು ಅಟ್ಲೀಸ್ಟ್ 5 ಗಂಟೆ ನಾವು ಇದನ್ನ ನೆನೆಯಿಡಬೇಕಾಗುತ್ತೆ. ಅಕಸ್ಮಾತ್ ನೀವು ಬೆಳಿಗ್ಗೆ ಏನಾದರೂ ತಿಂಡಿ ಮಾಡ್ತೀವಿ ಅಂತಂತಂದರೆ ಇದನ್ನು ಮಲಗೋಕ್ಕಿಂತ ಮುಂಚೆನೇ ನೀವು ನೆನೆಸಿಟ್ಬಿಟ್ಟು ಮಲಗಬಹುದು. ಬೆಳಿಗ್ಗೆ ಇದನ್ನ ನಾವು ಉಪ್ಪಿಟ್ಟು ಮಾಡಬಹುದು. ಈಗ ರಾತ್ರಿ ನಾನು ನೆನೆಸಿಟ್ಟಿದ್ದೆ. ಬೆಳಿಗ್ಗೆ 7 ಹೊತ್ತಿಗೆ ನೋಡಿ ಎಲ್ಲ ಚೆನ್ನಾಗಿ ನೀರು ಹಿಡ್ಕೊಂಡು ಈಗ ಉದುದ್ರಾಗಿ ಇದು ರೆಡಿಯಾಗಿದೆ ಸಬ್ಬಕ್ಕಿ. ಕೈಯಲ್ಲಿ ಈ ಥರ ಸಬ್ಬಕ್ಕಿನ ತೊಗೊಂಡು ಅಮ್ಕಿದ್ರೆ ಅದು ಕ್ಯೂಚಬೇಕು. ಹಾಗೆಯೇ ಇದು ಉದುದ್ರಾಗಿರಬೇಕು. ಜಾಸ್ತಿ ನೀರು ಹಾಕಿ ಇದನ್ನ ನೆನೆಸಬಾರ್ದು. ನೋಡಿ, ಈಗ ನೋಡಿ ನಾನಿಲ್ಲಿ 1/2 ಕಪ್ಪಿನಷ್ಟು ಹುರಿದಿರೋ ಅಂಥ ಕಡಲೆಕಾಯಿ ಬೀಜನ ಮಿಕ್ಸಿಗೆ ಹಾಕ್ಕೊಂಡು ಇದನ್ನು ವಿಪ್ ಅಥವಾ ಪಲ್ಸ್ ಅಂತ ಬಟನ್ ಇರುತ್ತೆ ನೋಡಿ, ಅದೊಂದೇ ರೌಂಡ್ ಹಾಕ್ಕೊಂಡು ಈ ಥರ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಅರ್ಧ ಪುಡಿಯಾಗಿದೆ, ಇನ್ನು ಅರ್ಧ ಉಂಡುಂಡೆ ಕಾಳಾಗಿದೆ. ಚೆನ್ನಾಗಿರುತ್ತೆ ಈ ಥರ ಅರ್ಧ ಪುಡಿಯಾಗಿ ಅರ್ಧ ಉಂಡುಂಡೆ ಕಾಳಿದ್ರೆ ಈ ಸಬ್ಬಕ್ಕಿ ಕಿಚಡಿಗೆ ತುಂಬಾ ಚೆನ್ನಾಗಿರುತ್ತೆ. ತೀರಾ ಪುಡಿ ಮಾಡ್ಕೋಬೇಡಿ. ಈಗ ನೋಡಿ, ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ ಆಲೂಗೆಡ್ಡೆ ಹಾಗೆ ಒಂದು ಸಣ್ಣ ಆಲೂಗೆಡ್ಡೆನ ಬೇಯಿಸಿಟ್ಕೊಂಡು ಸಿಪ್ಪೆ ತೆಗೆದುಬಿಟ್ಟು ಅದನ್ನು ಈ ರೀತಿ ದಪ್ಪವಾಗಿ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಆಲೂಗೆಡ್ಡೆ ಸೇರಿಸಿದ್ರೆ ಸಬ್ಬಕ್ಕಿ ಕಿಚಡಿಗೆ ತುಂಬಾ ಟೇಸ್ಟ್ ಆ್ಯಡ್ ಆಗುತ್ತೆ. ಈಗ ಬಾಣಲಿಗೆ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಅರ್ಧ ಸ್ಪೂನಷ್ಟು ಜೀರಿಗೆ ಸೇರಿಸ್ತಾ ಇದ್ದೀನಿ. ಹಾಗೆ ಖಾರಕ್ಕೆ ನಾನಿಲ್ಲಿ 2 ಹಸಿಮೆಣಸಿನ್ಕಾಯಿನ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. ಈ ಸಬ್ಬಕ್ಕಿ ಕಿಚಡಿನ ಯೂಶ್ವಲಾಗಿ ಉಪವಾಸದಲ್ಲಿ ಮಾಡ್ತಾರೆ. ಬಟ್ ಇದನ್ನು ಉಪವಾಸದಲ್ಲಿ ಮಾಮೂಲಿಯಾಗೇ ಮಾಡ್ಕೊಂಡು ತಿನ್ಬೋದು, ಅಷ್ಟು ಟೇಸ್ಟಿಯಾಗಿರುತ್ತೆ. ಹಾಗೆಯೇ ಇಲ್ಲಿ ಅರ್ಧ ಸ್ಪೂನಷ್ಟು ತುರಿದಿರೋಂತಹ ಶುಂಠಿನ ಸೇರಿಸ್ತಾ ಇದ್ದೀನಿ. ಎಲ್ಲ ಚೆನ್ನಾಗಿ ಬಾಡಿಸ್ಕೊಳ್ಳಿ. ಹಸಿಮೆಣಸಿನ್ಕಾಯಿ ಶುಂಠಿ ಎಲ್ಲ ಚೆನ್ನಾಗಿ ಬಾಡಿದೆ ಅಂತಂದಮೇಲೆ ನಾವು ಕಟ್ ಮಾಡಿಟ್ಕೊಂಡಂತಹ ಆಲೂಗೆಡ್ಡೆ ಪೀಸಸ್ನ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಈ ರೀತಿ ಸೇರಿಸ್ಕೊಂಡು ಇದನ್ನ ಹುರ್ಕೊಂಡ್ರೆ ಸ್ವಲ್ಪ ಕ್ರಂಚಿನೆಸ್ ಆ್ಯಡ್ ಆಗುತ್ತೆ ಆ ಆಲೂಗೆಡ್ಡೆನಲ್ಲಿ. ಹೈ ಫ್ಲೇಮಲ್ಲಿ ಹುರ್ಕೊಳ್ತಾ ಇದ್ದೀನಿ. ನೋಡಿ, ಇದನ್ನು ಆಲೂಗೆಡ್ಡೆ ಮಾತ್ರ ಹೈ ಫ್ಲೇಮಲ್ಲಿ ಹುರ್ಕೊಳ್ತಾ ಇದ್ದೀನಿ. ಅದು ಜಸ್ಟ್ ಔಟರ್ ಲೇಯರ್ ಸ್ವಲ್ಪ ಕ್ರಂಚಿ ಆಗಬೇಕು. ಆ ಸ್ಟೇಜ್ ರೀಚ್ ಆದಮೇಲೆ ನಾವು ಪುಡಿ ಮಾಡ್ಕೊಳ್ಳೋಂತಹ ಕಡಲೆಕಾಯಿನ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಅರ್ಧ ಪುಡಿಯಾಗಿದೆ, ಅರ್ಧ ಉಂಡುಂಡೆ ಆಗಿದೆ. ಅದು ತುಂಬಾ ಮುಖ್ಯ. ಒಳ್ಳೆ ಟೇಸ್ಟ್ ಆ್ಯಡ್ ಮಾಡುತ್ತೆ ಈ ಥರ ನಾವು ಅರ್ಧ ಪುಡಿ ಮಾಡ್ಕೊಂಡು ಅರ್ಧ ಉಂಡೆ ಹಾಕ್ಕೊಂಡ್ರೆ. ತೀರಾ ಪುಡಿ ಮಾಡಿಕೊಂಡ್ರೆ ಕಲರು ಚೇಂಜ್ ಆಗುತ್ತೆ ಸಬ್ಬಕ್ಕಿ ಉಪ್ಮಾದು, ಬಟ್ ಟೇಸ್ಟು ಅಷ್ಟು ಚೆನ್ನಾಗಿರಲ್ಲ. ಮಧ್ಯೆ ತಿನ್ನಬೇಕಾದ್ರೆ ಒಂದೊಂದು ಉಂಡೆ ಕಾಳು ಟೇಸ್ಟ್ ಎನ್ಹಾನ್ಸ್ ಮಾಡೋದಕ್ಕೆ ಪುಡಿ ತುಂಬಾ ಆ್ಯಡ್ ಆಗುತ್ತೆ. ಇದೆಲ್ಲ ಮಿಕ್ಸ್ ಆಗಿದೆ ಅಂತಂದಮೇಲೆ ನಾವು ನೆನೆಸಿಟ್ಕೊಂಡಂತಹ ಸಬ್ಬಕ್ಕಿನ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಇದನ್ನೆಲ್ಲ ಸೇರಿಸ್ಬಿಟ್ಟು ಈಗ ಲೋ ಫ್ಲೇಮ್ನಲ್ಲಿ ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿ. ಆಲೂಗೆಡ್ಡೆ, ಕಡಲೆಕಾಯಿ ಬೀಜ, ಒಗ್ಗರಣೆ ಎಲ್ಲ ಚೆನ್ನಾಗಿ ಹೊಂದ್ಕೋಬೇಕು. ಅಲ್ಲಿವರೆಗೆ ಲೋ ಫ್ಲೇಮ್ನಲ್ಲಿ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ. ಈ ಸ್ಟೇಜ್ ಆದಮೇಲೆ ಫ್ಲೇಮ್ ಮಾತ್ರ ಲೋನಲ್ಲೇ ಇರಬೇಕು. ನೋಡಿ, ಈಗೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಇದನ್ನು ಈಗ ಮುಚ್ಚಿಟ್ಬಿಟ್ಟು ಒಂದು 2 ನಿಮಿಷ ನಾನು ಬೇಯಿಸ್ತಾ ಇದ್ದೀನಿ. ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳಿ ಅಂತ. ಈಗ ನಾನು ಇಲ್ಲಿ ರುಚಿಗೆ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಉಪ್ಪನ್ನು ಸೇರಿಸ್ಬಿಟ್ಟು ಮತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಉಪ್ಪು ಸೇರಿಸಿದ ಮೇಲೆ ಸ್ವಲ್ಪ ಲೈಟಾಗಿ ನೀರು ಬಿಡುತ್ತೆ. ಆ ನೀರೇ ಸಾಕು ಇದಕ್ಕೆ ಬೇಯಿಕೊಳ್ಳೋದಕ್ಕೆ.
ಈಗ ಇದ್ರ ಮೇಲೆ ಇದಕ್ಕೆ ನೀರು ಹಾಕೋ ಅವಶ್ಯಕತೆ ಇಲ್ಲ. ಈಗ ಉಪ್ಪು ಹಾಕಿರೋದ್ರಿಂದ ಇದು ಸ್ವಲ್ಪ ಲೈಟಾಗಿ ನೀರು ಬಿಡುತ್ತೆ. ಈಗ ಮತ್ತೆ ಇದನ್ನು ಮುಚ್ಚಿಬಿಟ್ಟು ಒಂದು 5 ಮಿನಿಟ್ಸ್ ನಾವು ಲೋ ಫ್ಲೇಮ್ನಲ್ಲೇ ಬೇಯಿಸಬೇಕು. ನೋಡಿ ಒಳ್ಳೆ ಕಲರ್ ಚೇಂಜ್ ಆಗಿದೆ, ಎಲ್ಲ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಿದೆ. ನೀವು ನೋಡ್ತಿರಬಹುದು ವೈಟ್ ಇರೋಂತಹ ಸಬ್ಬಕ್ಕಿ ಈಗ ಟ್ರಾನ್ಸ್ಪರೆಂಟ್ ಆಗಿದೆ. ಅದೇ ಇಂಡಿಕೇಶನ್ ಇದು ಚೆನ್ನಾಗಿ ಬೆಂದಿದೆ ಅಂತ. ನೋಡಿ ಸೂಪರಾಗಿ ಸಬ್ಬಕ್ಕಿ ಉಪ್ಪು ಕಿಚಡಿ ರೆಡಿಯಾಗಿದೆ. ತುಂಬಾ ಟೇಸ್ಟಿಯಾಗಿರುತ್ತೆ. ಮಧ್ಯ ಆಲೂಗೆಡ್ಡೆ, ಕಡಲೆಕಾಯಿ ಬೀಜದ ಪುಡಿ, ಮಧ್ಯ ಉಂಡೆ ಕಡಲೆಕಾಯಿ ಬೀಜ ಎಲ್ಲ ಸಿಗ್ತಾ ಇದ್ದಂಗೆ ಈ ಸಬ್ಬಕ್ಕಿ ಉಪ್ಪು ತುಂಬಾ ಚೆನ್ನಾಗಿರುತ್ತೆ. ಎಲ್ಲ ಮಿಕ್ಸ್ ಆದಮೇಲೆ ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ತುಂಬ ಕ್ವಿಕ್ಕಾಗಿ ಮಾಡಬಹುದು. ಇದಕ್ಕೆ ಟೈಮು ಅದು ನೆನೆಸೋ ಅಷ್ಟೇ ಟೈಮು. ಅದು ಬಿಟ್ಟರೆ ಇದನ್ನ 10 ನಿಮಿಷದಲ್ಲಿ ಉಪ್ಮಾನ ರೆಡಿ ಮಾಡಿಬಿಡ್ಬೋದು. ಒಳ್ಳೆ ಪರ್ಫೆಕ್ಟಾಗಿ ರೆಡಿಯಾಗಿದೆ. ಕೈಯಲ್ಲಿ ತೊಗೊಂಡು ನೋಡಿ ಎಷ್ಟು ಉದುದ್ರಾಗಿದೆ, ಸೂಪರಾಗಿದೆ, ಸಾಫ್ಟ್ ಆಗಿದೆ, ಹಾಗೆ ಉದುದ್ರಾಗಿದೆ. ಇದು ಪರ್ಫೆಕ್ಟ್ ಸಬ್ಬಕ್ಕಿ ಕಿಚಡಿ ಮಾಡೋದು ಹೀಗೇನೆ. ತುಂಬ ಟೇಸ್ಟಿಯಾಗಿ ಸಬ್ಬಕ್ಕಿ ಕಿಚಡಿ ರೆಡಿಯಾಗಿದೆ. ಈಗ ಕೊನೆಗೆ ನಾನಿಲ್ಲಿ ಸ್ಟವ್ ಆಫ್ ಮಾಡಿದ ಮೇಲೆ ಒಂದು ಅರ್ಧ ಹೋಳಿನಷ್ಟು ನಿಂಬೆ ರಸನ ಸೇರಿಸ್ತಾ ಇದ್ದೀನಿ. ನಿಂಬೆ ರಸ ಬೇಕು ಅಂದರೆ ಸೇರಿಸ್ಬೋದು. ಉಪವಾಸದಲ್ಲಿ ಕೆಲವು ನಿಂಬೆ ರಸ ತಿನ್ನಲ್ಲ, ಆ ಟೈಮಲ್ಲಿ ಈ ನಿಂಬೆ ರಸನ ನೀವು ಸ್ಕಿಪ್ ಮಾಡ್ಬೋದು. ಮಾಮೂಲಿ ಟೈಮಲ್ಲಿ ನಿಂಬೆ ರಸನ ಸೇರಿಸ್ಕೊಂಡು ಸೂಪರಾಗಿರೋ ಕಿಚಡಿನ ನಾವು ರೆಡಿ ಮಾಡಬಹುದು. ನೋಡಿದ್ರಲ್ಲ ಎಷ್ಟು ಉದುದ್ರಾಗಿ ಸಬ್ಬಕ್ಕಿ ಕಿಚಡಿ ಟೇಸ್ಟಿಯಾಗಿ ರೆಡಿಯಾಗಿದೆ ಅಂತ. ಈ ಸಬ್ಬಕ್ಕಿ ಕಿಚಡಿ ಮಾಡಬೇಕಾದ್ರೆ 2 ಪಾಯಿಂಟ್ಸು ತುಂಬಾ ಇಂಪಾರ್ಟೆಂಟು. ಒಂದು, ಇದನ್ನು ನೆನೆಸೋಕ್ಕಿಂತ ಮುಂಚೆ ಚೆನ್ನಾಗಿ ತೊಳಿಬೇಕು ಅಂತ. ಇನ್ನೊಂದು, ನೆನೆಸಬೇಕಾದ್ರೆ 1 ಕಪ್ಪು ಸಬ್ಬಕ್ಕಿಗೆ 3/4 ಕಪ್ಪಿನಷ್ಟು ನೀರು ಸೇರಿಸಬೇಕು. ಜಾಸ್ತಿ ನೀರು ಸೇರಿಸಿದ್ರೆ ಸಬ್ಬಕ್ಕಿ ಕಿಚಡಿ ಅಂಟಂಟಾಗಿ ಬರುತ್ತೆ. ಇವೆರಡು ಪಾಯಿಂಟನ್ನ ಫಾಲೋ ಮಾಡಿ ಸಬ್ಬಕ್ಕಿ ಕಿಚಡಿ ಮಾಡಿದರೆ ಯಾರು ಬೇಕಾದರೂ ತುಂಬಾ ಟೇಸ್ಟಿಯಾಗಿ ಉದುದ್ರಾಗಿ ಸಬ್ಬಕ್ಕಿ ಕಿಚಡಿನ ರೆಡಿ ಮಾಡಬಹುದು. ತುಂಬಾ ಟೇಸ್ಟಿಯಾಗಿರೋಂತಹ ಬ್ರೇಕ್ಫಾಸ್ಟ್ ಇದು. ಹಾಗೆಯೇ ಸ್ನ್ಯಾಕ್ಸಿಗೂ ಸಹ ನಾವು ಮಾಡ್ಕೋಬೋದು. ಈವ್ನಿಂಗ್ ಟೈಮ್ ಟೀ ಜೊತೆನೂ ತುಂಬಾ ಚೆನ್ನಾಗಿರುತ್ತೆ. ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ಟ್ರೈ ಮಾಡಿ. ಹಾಗೆ ನೀವಿನ್ನೂ ಅಡುಗೆ ಸಾಧನಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಟಚ್ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು, ಬಾಯ್ ಬಾಯ್, ಸಿ ಯು.